ಬಿಎಂಟಿಸಿ ಬಸ್ಗಳಲ್ಲಿ ಮೊಬೈಲ್ ಲೌಡ್ ಸ್ಪೀಕರ್ಗೆ ಈಗ ಬ್ರೇಕ್ ಬಿದ್ದಿದೆ. ಜೋರಾಗಿ ಆಡಿಯೋ ಪ್ಲೇ ಮಾಡದಂತೆ ಬಿಎಂಟಿಸಿ ಆದೇಶ ಹೊರಡಿಸಿದೆ. ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಇದೀಗ ಬಿಎಂಟಿಸಿ ಸುತ್ತೋಲೆ ಜಾರಿಯಾಗಿರತಕ್ಕಂಥದ್ದು. ಬಸ್ನಲ್ಲಿ ಮೊಬೈಲ್ ಲೌಡ್ ಸ್ಪೀಕರ್ ಬಳಕೆ ನಿಯಂತ್ರಣಕ್ಕೆ ಇದೀಗ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕ ಶಿಸ್ತು ಕಾಪಾಡೋದಕ್ಕೆ ಬಿಎಂಟಿಸಿ ಅಧಿಕಾರಿಗಳಿಗೆ ಈ ರೀತಿಯ ಒಂದು ಸೂಚನೆಯನ್ನ ನೀಡಲಾಗಿದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬಿಎಂಟಿಸಿ ಬಸ್ನಲ್ಲಿ ಲೌಡ್ ಸ್ಪೀಕರ್ ಇರೋದಿಲ್ಲ. ಬಿಎಂಟಿಸಿ ಬಸ್ನಲ್ಲಿ ದಿನವೂ ಪ್ರಯಾಣ ಮಾಡುವಂಥವರಿಗೆ ಇದು ಒಂದು ಪ್ರಮುಖ ಸುದ್ದಿ ಅಂತ ಹೇಳಬಹುದು. ಬಸ್ನಲ್ಲಿ ಕುಳಿತ ಆ ಒಂದು ಕ್ಷಣ ಕೆಲವರು ಮೊಬೈಲಲ್ಲಿ ಜೋರಾಗಿ ಹಾಡು ಹಾಕೋದು, ಸಿನಿಮಾ ನೋಡೋದು, ರೀಲ್ಸ್ ಓಡಿಸೋದು, ವಿಡಿಯೋ ಕಾಲ್ ಮಾಡಿ ಇಡೀ ಬಸ್ಸಿಗೆ ಕೇಳಿಸುವಂತೆ ಮಾತನಾಡೋದು, ಇಂತಹ ಸಮಸ್ಯೆಗಳಿಂದ ಬೇಸತ್ತಿದ್ದ ಪ್ರಯಾಣಿಕರಿಗೆ ಈಗ ಕೊನೆಗೂ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಬಿಎಂಟಿಸಿ ಬಸ್ಗಳಲ್ಲಿ ಮೊಬೈಲ್ ಲೌಡ್ ಸ್ಪೀಕರ್ ಬಳಕೆಗೆ ಬ್ರೇಕ್ ಹಾಕೋದಕ್ಕೆ ಬಿಎಂಟಿಸಿ ಇದೀಗ ಮುಂದಾಗಿದೆ. ಆ ಒಂದು ಆದೇಶದ ಪ್ರತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕರ್ನಾಟಕ ಹೈಕೋರ್ಟ್ನ ಆದೇಶದ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಮಹತ್ವದ ಸುತ್ತೋಲೆ ಹೊರಡಿಸಿದೆ. ಇನ್ನು ಮುಂದೆ ಬಿಎಂಟಿಸಿ ಬಸ್ಗಳಲ್ಲಿ ಮೊಬೈಲ್ಗಳನ್ನು ಲೌಡ್ ಸ್ಪೀಕರ್ನಲ್ಲಿ ಜೋರಾಗಿ ಬಳಸೋದನ್ನು ನಿಯಂತ್ರಿಸುವುದಕ್ಕೆ ಕ್ರಮ ಕೈಗೊಳ್ಳಲಾಗ್ತಿದೆ. ಸಾಮಾನ್ಯವಾಗಿ ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ಇತರ ಪ್ರಯಾಣಿಕರ ಬಗ್ಗೆ ಒಂದು ಕಿಂಚಿತ್ ಕೂಡ ಯೋಚನೆ ಮಾಡೋದಿಲ್ಲ. ಜೋರಾಗಿ ಹಾಡಾಕೋದು, ಸಿನಿಮಾ ನೋಡೋದು, ಸಾಮಾಜಿಕ ಜಾಲತಾಣದ ವಿಡಿಯೋಗಳನ್ನು ನೋಡಿಕೊಂಡು ಸಿಕ್ಕಾಪಟ್ಟೆ ಸೌಂಡ್ ಇಟ್ಕೊಳ್ಳೋದು, ಇದರಿಂದ ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಉದ್ಯೋಗಿಗಳು ಸೇರಿದಂತೆ ಹಲವು ಪ್ರಯಾಣಿಕರಿಗೆ ಈ ಒಂದು ವಿಚಾರ ತೀವ್ರ ತೊಂದರೆ ಆಗ್ತಾ ಇತ್ತು. ಹಲವು ಬಾರಿ ಜಗಳಗಳು ಕೂಡ ಆಗಿದ್ದುಂಟು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಶಿಸ್ತು ಕಾಪಾಡೋದಕ್ಕೆ ಹಾಗೂ ಪ್ರಯಾಣಿಕರಿಗೆ ನೆಮ್ಮದಿಯ ವಾತಾವರಣ ಕಲ್ಪಿಸೋದಕ್ಕೆ ಬಿಎಂಟಿಸಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಹೈಕೋರ್ಟ್ ಸೂಚನೆಯಂತೆ ಬಸ್ ಸಿಬ್ಬಂದಿ ಕೂಡ ಈ ನಿಯಮ ಜಾರಿಗೆ ಗಮನ ಹರಿಸಿದ್ದಾರೆ.